ನಮಸ್ಕಾರ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು 17th ಏಪ್ರಿಲ್ ಗುರುವಾರ ನಿಫ್ಟಿ ವೀಕ್ಲಿ ಎಕ್ಸ್ಪೈರಿ ಟ್ರೇಡಿಂಗ್ ತಯಾರಿನ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ಇವತ್ತಿನ ದಿನ ಮಾರ್ಕೆಟ್ ಅಲ್ಲಿ ನಾವು ನೋಡಿದ್ರೆ ಮಾರ್ಕೆಟ್ ಓಪನ್ ಆಗಿದ್ದು ಫ್ಲಾಟ್ ಆಗಿ ಇವತ್ತಿನ ದಿನದ ಮಾರ್ಕೆಟ್ ಮೂವ್ಮೆಂಟ್ ಅನ್ನ ನೋಡ್ತಾ ಇದ್ರೆ ನಿಫ್ಟಿನಲ್ಲಿ ಎರಡು ಬಾರಿ ಸ್ಟ್ರಾಂಗ್ ಡಿಪ್ ಬಂದು ಆದ್ರೂ ಕೂಡ ಸೆಕೆಂಡ್ ಹಾಫ್ ಅಲ್ಲಿ ಆಫ್ಟರ್ 130 ಅಂತ ಹೇಳ್ಬೋದು ಒಂದು ಒಳ್ಳೆ ಬ್ರೇಕ್ಔಟ್ ಬಂತು. ತನ್ನ 200 ಮೂವಿಂಗ್ ಅವರೇಜ್ ನ ಇಲ್ಲಿ ನಿಫ್ಟಿ ಕ್ರಾಸ್ ಆಗಿ 23,400 ಮೇಲೆ ಬಂದು 23,434 ಹತ್ರ ಕ್ಲೋಸ್ ಆಯ್ತು. ಹಾಗೂ ಬ್ಯಾಂಕ್ ನಿಫ್ಟಿ ಕೂಡ ಇಲ್ಲಿ 53,000 ನ ಕ್ರಾಸ್ ಆಗಕ್ಕೆ ಕಷ್ಟ ಬೀಳ್ತಾ ಇತ್ತು. ಅದಾದ್ಮೇಲೆ ಅದು ಕೂಡ 53,000 ನ ಕ್ರಾಸ್ ಆಗಿ 53,000 ಮೇಲೆ ಅದು 53,117 ಹತ್ರ ಬಂದು ಕ್ಲೋಸಿಂಗ್ ನ ಕಾಣ್ತು. ಸೊ ಈ ಕ್ಲೋಸಿಂಗ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಸೊ ನಾವು ವೀಕ್ಲಿ ಎಕ್ಸ್ಪೈರಿನಲ್ಲಿ ಒಂದು ಒಳ್ಳೆ ಬುಲ್ ರನ್ ಅಪ್ ಮೂವ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿತ್ತು. ಆದ್ರೆ ಈಗ ಮಾರ್ಕೆಟ್ ಅಲ್ಲಿ ಮತ್ತೆ US ಕಡೆಯಿಂದ ನ್ಯೂಸ್ ಬರ್ತಾ ಇರೋದು ಇಲ್ಲಿ ನೀವು ನೋಡ್ಬೋದು. 2 hours ಬಿಫೋರ್, ಅಂದ್ರೆ ನಾನು ಈಗ ವಿಡಿಯೋ 6 ಗಂಟೆಗೆ ಮಾಡ್ತಾ ಇದ್ದೀನಿ, ಅರೌಂಡ್ 4 o'clock ಬಂದಿದ್ದು US ಚೈನಾ ಟ್ರೇಡ್ ವಾರ್. ಟ್ರಂಪ್ ಸ್ಲಾಬ್ಸ್ 245% ತಾರಿಫ್ ಆನ್ ಚೈನೀಸ್ ಇಂಪೋರ್ಟ್ಸ್ ಇನ್ ಎಸ್ಕಲೇಟಿಂಗ್ ಟ್ರೇಡ್ ವಾರ್. ಸೊ ಈ ರೀತಿ ಅಗೇನ್ ತಾರೀಫ್ ನಡೀತಾ ಇದೆ, ಟ್ಯಾಕ್ಸ್ ವಾರ್. ಸೊ ಇದು ಅಗೇನ್ ಇವತ್ತಿನ ದಿನ US ಮಾರ್ಕೆಟ್ ಅಲ್ಲಿ ಯಾವ ರೀತಿ ಮೂಮೆಂಟಮ್ ನ ಕೊಡುತ್ತೆ. ಅಗೇನ್ US ಮಾರ್ಕೆಟ್ ಅಲ್ಲಿ ಏನಾದ್ರು ಕರೆಕ್ಷನ್ ಬಂತು ಅಂದ್ರೆ ಅದರ ರಿಪ್ಲಿಕೇಟ್ ಆಗಿ ನಾವು ಗ್ಯಾಪ್ ಡೌನ್ ನ ಓಪನಿಂಗ್ ನೋಡೋ ಚಾನ್ಸಸ್ ಇರುತ್ತೆ. ಅಥವಾ ಈ ಟ್ರೇಡ್ ವಾರ್ ಅಲ್ಲಿಗೆ ನಿಂತು US ಮಾರ್ಕೆಟ್ ಅಲ್ಲಿ ರ್ಯಾಲಿ ಬಂತು ಅಂದ್ರೆ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಕೂಡ ನಾವು ಈ ಬ್ರೇಕ್ಔಟ್ ನಂತರ ಒಂದು ಒಳ್ಳೆ ಮೂಮೆಂಟಮ್ ನ ನೋಡಬಹುದಾಗಿರುತ್ತೆ. ಸೊ ಮೇನ್ ಆಗಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಗ್ತಿರೋದೇ ಮೇನ್ ಇಂಪ್ಯಾಕ್ಟ್ ಈಗ ಮಾರ್ಕೆಟ್ ಅಲ್ಲಿ. ಸೊ ಇದನ್ ಬಿಟ್ರೆ ಇವತ್ತಿನ ನಮ್ಮ ಇತರ ಪ್ಯಾರಾಮೀಟರ್ಸ್ ಗಳನ್ನ ನೋಡೋದಾದ್ರೆ ಇಂಡಿಯಾ ವಿಕ್ಸ್, ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್ ಇದು ಕಡಿಮೆ ಆಗಿದೆ, 16 ಕೆಳಗಡೆ ಕೂಡ ಬಂದಿದೆ. ಸೊ ಇದು ಪಾಸಿಟಿವ್ ಅಂತಾನೆ ನಾವು ತಗೋಬಹುದು. US ಡಾಲರ್ ಇಂಡೆಕ್ಸ್ 100 ಕೆಳಗಡೆ ಇದೆ, ಇದು ಕೂಡ ಪಾಸಿಟಿವ್. US ಬಾಂಡ್ ಇಲ್ಡ್ 10 year ಬಾಂಡ್ ಇಲ್ಡ್ 4.3 ಹತ್ರ ಇದೆ. ಏನಾದ್ರು 4.5 ಮೇಲೆ ಹೋದ್ರೆ ನೆಗೆಟಿವ್ ಆಗುತ್ತೆ. ಈಗಿನ ಲೆವೆಲ್ ನ್ಯೂಟ್ರಲ್ ಆಗೇ ಇದೆ. ರುಪಿ ಅಗೇನೆಸ್ಟ್ US ಡಾಲರ್ 85.6, ಇದು ಕೂಡ ಸದ್ಯಕ್ಕೆ ನಮ್ಗೆ ನ್ಯೂಟ್ರಲ್ ಟು ಪಾಸಿಟಿವ್ ಆಗೇ ಇದೆ. ಬ್ರೆಡ್ ಕ್ರೂಡ್ ಆಯಿಲ್ 65 ಹತ್ರ ಇದೆ, ಇದು ನಮಗೆ ಸದ್ಯಕ್ಕೆ ನ್ಯೂಟ್ರಲ್ ಆಗಿರುತ್ತೆ. ಇದು ಏನಾದ್ರು 70 ಮೇಲೆ ಹೋದ್ರೆ ಮಾತ್ರ ನೆಗೆಟಿವ್ ಆಗಿರುತ್ತೆ. ಇದೇನಾದ್ರೂ 65 ಮೇಲೆ ಹೋದ್ರೆ ರಿಲಯನ್ಸ್ ಹಾಗೂ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಗಳಿಗೆ ಇದು ಪಾಸಿಟಿವ್ ಆಗಿರುತ್ತೆ, ಅದು ನಮಗೆ ಗೊತ್ತಿರಬೇಕು. ಇನ್ನು US ನ ಡೌ ಜೋನ್ಸ್ ಗೆ ಬಂದ್ರೆ ಡೌ ಜೋನ್ಸ್ ಅಲ್ಲಿ ಇಲ್ಲಿ ನಮ್ಮ ಇಂಡಿಯನ್ ಮಾರ್ಕೆಟ್ ಜೊತೆನೆ ಇಲ್ಲಿ ಒಂದು ಒಳ್ಳೆ ಮೂವ್ಮೆಂಟಮ್ ಬಂದಿತ್ತು. ಆದ್ರೆ ಇದು ಈಗ 40,500 ಹತ್ರ ಇದೆ ಡೌ ಜೋನ್ಸ್ ಫೀಚರ್ಸ್. ಸೊ ಇದ್ರ ಮೂವ್ಮೆಂಟಮ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು US ನ ಡೌ ಜೋನ್ಸ್ ಬಿಟ್ರೆ ನಾವು ನಾಸ್ಡಾಕ್ ಇಂಡೆಕ್ಸ್ ನೋಡಿದ್ರೆ ಇದು ಫ್ಲಾಟ್ ಆಗಿದೆ. ನಿಕೈ ಜಪಾನ್ ಇಂಡೆಕ್ಸ್ ನೋಡಿದ್ರೆ ಜಪಾನ್ ಇಂಡೆಕ್ಸ್ ಅಲ್ಲಿ ಇಲ್ಲಿ ಕೂಡ ನಮ್ಮ ಇಂಡಿಯನ್ ಮಾರ್ಕೆಟ್ ಜೊತೆನೆ ಅರೌಂಡ್ 130 ಒಂದು ಒಳ್ಳೆ ಮೂವ್ಮೆಂಟ್ ಬಂದಿತ್ತು. ಸೊ ಇಲ್ಲಿ ಕಾರಣ ಅಂತಂದ್ರೆ ಅಗೇನ್ ಚೈನಾ US ಜೊತೆಗೆ ಮಾತುಕತೆ ಕುತ್ಕೊಳ್ಳೋದಕ್ಕೆ ರೆಡಿ ಆಗಿದೆ ಅಂತ ನ್ಯೂಸ್ ಬಂದಿತ್ತು. ಆ ಸಂದರ್ಭದಲ್ಲೇ ಇಂಡಿಯನ್ ಮಾರ್ಕೆಟ್ ಅಲ್ಲೂ ಒಂದು ಬ್ರೇಕ್ಔಟ್ ಬಂತು, ಇಲ್ಲಿ ನಿಕೈ ಜಪಾನ್ ಮಾರ್ಕೆಟ್ ಅಲ್ಲಿ ಬ್ರೇಕ್ಔಟ್ ಬಂದಿತ್ತು. ಆದ್ರೆ ಅದಾದ್ಮೇಲೆ ಅಗೇನ್ ಇದು ಏನು ನಾನು ಆಲ್ರೆಡಿ ತೋರಿಸ್ದೆ, ಇಲ್ಲಿ US ಚೈನಾ ಮೇಲೆ ಅಗೇನ್ ಹೊಸದಾಗಿ ತಾರೀಫ್ ನ ತಗೊಂಡ್ಬರ್ತಾ ಇದೆ ಅಂತ. ಸೊ ಅಲ್ಲಿಂದ ಕರೆಕ್ಷನ್ ಏನ್ ಬರ್ತಾ ಇಲ್ಲ, ಆದ್ರೆ ಇದು ಸೈಡ್ ವೇಸ್ ಅಲ್ಲಿ ಹೋಗ್ತಾ ಇದೆ. ಸೊ ಇದ್ರ ರಿಪ್ಲಿಕೇಶನ್ ಮಾರ್ಕೆಟ್ ಅಲ್ಲಿ ಹೇಗೆ ಬರುತ್ತೆ ಈ ಓವರ್ ನೈಟ್ ಅಂತ ನಾವು ಕಾದು ನೋಡ್ಬೇಕಾಗುತ್ತೆ. ಸೊ ಈ ಎಲ್ಲಾ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳಲ್ಲದೆ ನಾವು FIs ಡೇಟಾ ಕೂಡ ಒಂದ್ ಬಾರಿ ಚೆಕ್ ಮಾಡಿದ್ರೆ FIs ಕಳೆದ ದಿನಗಳಲ್ಲಿ ಸತತವಾಗಿ ಸೆಲ್ಲಿಂಗ್ ಮೂಡ್ ಅಲ್ಲಿ ಇರೋರು, ನಿನ್ನೆ ದಿನ ಅದು 15th ಏಪ್ರಿಲ್ 6,000 crores ಅಷ್ಟು ಕ್ಯಾಶ್ ಅಲ್ಲಿ ಬೈ ಮಾಡಿದ್ರು. ಸೊ ಅದು ಆಕ್ಚುಲಿ ಪಾಸಿಟಿವ್ ಆಗಿತ್ತು. ಅದಕ್ಕಾಗಿ ನಾವು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇವತ್ತಿನ ದಿನ ಒಂದು ಮೂವ್ಮೆಂಟಮ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಆದ್ರೆ ಮೂವ್ಮೆಂಟಮ್ ಸ್ಟ್ರಾಂಗ್ ಮೂವ್ಮೆಂಟಮ್ ಏನ್ ಬರ್ಲಿಲ್ಲ. ಆದ್ರೆ ನಿಫ್ಟಿ ಮಾತ್ರ ಅಗೇನ್ ಬ್ರೇಕ್ಔಟ್ ಮೇಲೆ ಕ್ಲೋಸಿಂಗ್ ನ ಕಂಡಿದೆ. ಸೊ ಇದು ನಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈಗ ನಾವು 17th ಏಪ್ರಿಲ್ ಟ್ರೇಡಿಂಗ್ ಗೆ ನಿಫ್ಟಿ ಆಪ್ಷನ್ಸ್ ಅನ್ನ ರಿವ್ಯೂ ಮಾಡ್ಬೇಕು ಅಂತಂದ್ರೆ ಈಗ ನಿಫ್ಟಿಗೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಕೆಳಗಡೆ 23,300 ಹತ್ರ ಇದೆ. ಸೊ ಇದು ಸಪೋರ್ಟ್ ಆಗಿರುತ್ತೆ. ಮೇಲೆ 23,500 ಇದು ಮೊದಲನೇ ರೆಸಿಸ್ಟೆನ್ಸ್ ಆಗಿರುತ್ತೆ. ಸೊ ಇಲ್ಲಿ ನಾವು ಕಾಲ್ ರೇಟರ್ಸ್ ನ ಕಂಪೇರ್ ಮಾಡಿದ್ರೆ ಪುಟ್ ರೇಟರ್ಸ್ ಹೆಚ್ಚಾಗಿದ್ದಾರೆ 23,300 ಹತ್ರ. ಸೊ 23,500 ಹತ್ರ ಇಲ್ಲಿ ಕಡಿಮೆ ಇದ್ದಾರೆ. ಸೊ ಅದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಹಾಗೂ ಇಲ್ಲಿ ನೋಡಿದ್ರೆ 23,400 ಹತ್ರ ಕಾಲ್ ರೇಟರ್ಸ್ ಹೆಚ್ಚಾಗಿದ್ದಾರೆ ಪುಟ್ ರೇಟರ್ಸ್ ಗಿಂತ. ಆದ್ರೆ ನಿಫ್ಟಿ ಆಲ್ರೆಡಿ ಈ ಲೆವೆಲ್ ನ ಕ್ರಾಸ್ ಆಗಿ 23,433 ಹತ್ರ ಬಂದಿದ್ದಕ್ಕಾಗಿ 23,400 ಅಲ್ಲಿರೋ ಕಾಲ್ ರೇಟರ್ಸ್ ರಿಸ್ಕ್ ಅಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಸೊ ನಿಫ್ಟಿ ಏನಾದ್ರು ಇದೇ ಲೆವೆಲ್ ಅಲ್ಲಿ ಅಥವಾ ಇಲ್ಲಿಂದ ಅಟ್ಲೀಸ್ಟ್ ಸ್ವಲ್ಪ ಗ್ಯಾಪ್ ಅಪ್ ಆದ್ರೆ 23,400 ಅಲ್ಲಿರೋ ಕಾಲ್ ರೇಟರ್ಸ್ ರಿಸ್ಕ್ ಅಲ್ಲಿ ಬಂದು ಅವರು ತಮ್ಮ ಪೊಸಿಷನ್ಸ್ ಗಳಿಂದ ಹೊರಗಡೆ ಬಂದ್ರೆ
ಆಗ ಶಾರ್ಟ್ ಕವರಿಂಗ್ ಅಪ್ ಮೂವ್ ಬರೋಕೆ ಶುರು ಆಗುತ್ತೆ ನಿಫ್ಟಿನಲ್ಲಿ. ಸೊ ಇದು ನಿಫ್ಟಿ ಆಪ್ಷನ್ ಚೈನ್ ಆಯ್ತು. ಈಗ ನಾವು ನಿಫ್ಟಿ ಒನ್ ಡೇ ಕ್ಯಾಂಡಲ್ ಅಲ್ಲಿ ಬಂದ್ರೆ ನಿಫ್ಟಿನಲ್ಲಿ ನಾವು ನೆಕ್ಸ್ಟ್ ಅಪ್ ಮೂವ್ ನ ಅಥವಾ ಬ್ರೇಕ್ಔಟ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ನಿಫ್ಟಿ 23,452. ಅದು ಇವತ್ತಿನ ಅಂದ್ರೆ 16th ಏಪ್ರಿಲ್ ಹೈನ ಕ್ರಾಸ್ ಆದ್ರೆ ಅಲ್ಲಿಂದ ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಇಲ್ಲಿ ಶಾರ್ಟ್ ಕವರಿಂಗ್ ಬರುತ್ತೆ. ನಾವು ಆಲ್ರೆಡಿ ಆಪ್ಷನ್ ಚೈನ್ ಅಲ್ಲಿ ಇಲ್ಲಿ ಅಬ್ಸರ್ವ್ ಮಾಡಿದ್ವಿ 23,500 ಹತ್ರ ಇಲ್ಲಿ ಕಾಂಪಿಟರ್ಸ್ ಇದ್ದಾರೆ, ಇವರು ಕೂಡ ರಿಸ್ಕ್ ಅಲ್ಲಿ ಬರ್ತಾರೆ. ಆಗ ಇಲ್ಲಿಂದ ಬರೋ ಶಾರ್ಟ್ ಕವರಿಂಗ್ ನಿಫ್ಟಿನ 23,800 ವರೆಗೆ ತಗೊಂಡು ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ನಿಫ್ಟಿನಲ್ಲಿ ಮೂಮೆಂಟಮ್ ಬಂದ್ರೆ 23,800 ಲೆವೆಲ್ ವರೆಗೆ ನಾವು ಮೂಮೆಂಟಮ್ ನ ನೋಡಿ ನಿಫ್ಟಿ 23,750 800 ಬಂದ್ಮೇಲೆ ಪ್ರಾಫಿಟ್ ಬುಕ್ಕಿಂಗು ಬರ್ಬೋದು ಅಥವಾ ಅದೇ ಲೆವೆಲ್ ಅಲ್ಲಿ ಎಕ್ಸ್ಪೈರಿ ಕೂಡ ಆಗ್ಬೋದು. ಸೊ ಅದನ್ನ ನಾವು ನೋಟ್ ಮಾಡ್ಕೊಂಡು ಲಾಂಗ್ ಪೊಸಿಷನ್ಸ್ ಅಲ್ಲಿ ಇದ್ರೆ 23,750 ಅಥವಾ 800 ಅಲ್ಲಿ ಪ್ರಾಫಿಟ್ ನ ಬುಕ್ ಮಾಡಬಹುದು. ಇನ್ನು ಪುಟ್ ಪೊಸಿಷನ್ ತಗೋಬಹುದು ಅಂತ ನನಗೆ ಕೇಳಿದ್ರೆ ಸದ್ಯಕ್ಕೆ ನಾವು ಪುಟ್ ಪೊಸಿಷನ್ಸ್ ನ ಗುರುವಾರದ ದಿನ ಯಾವುದೇ ಲೆವೆಲ್ ಅಲ್ಲಿ ನೋಡ್ತಾ ಇಲ್ಲ. ಓನ್ಲಿ ಲಾಂಗ್ ಪೊಸಿಷನ್ಸ್ ನಿಫ್ಟಿ 23,452 ಮೇಲೆ ಲಾಂಗ್ ಪೊಸಿಷನ್ಸ್ ನ ನೋಡ್ತಾ ಇದೀವಿ. ಹಾಗೂ ಏನಾದ್ರೂ ಒಂದು ಡಿಪ್ ಬಂತು ಅಂದ್ರೆ ಹಾಗೆ ನಾವು 15 ನಿಮಿಷದಲ್ಲಿ ಬಂದ್ರೆ ಏನಾದ್ರೂ ಡಿಪ್ ಬಂತು ಅಂದ್ರೆ ಇಲ್ಲಿ 200 ಮೂವಿಂಗ್ ಆವರೇಜ್ 23,360 ಹತ್ರ ಇದೆ. ಸೊ ನಿಫ್ಟಿನಲ್ಲಿ ಯಾವುದೇ ಡಿಪ್ ಅಲ್ಲಿ 23,350 ಇಂದ 400 ಇಲ್ಲಿ 200 ಮೂವಿಂಗ್ ಆವರೇಜ್ ಸಪೋರ್ಟ್ ತಗೊಂಡು ರಿಕವರಿ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಿವರೆಗೆ ನಾವು ಲಾಂಗ್ ಪೊಸಿಷನ್ಸ್ ನ ತಗೋಬಹುದು. ಇದೇನಾದ್ರೂ ಬ್ರೇಕ್ ಆಗಿ ಕೆಳಗಡೆ ಬಂದ್ರೆ ನಾವು ಲಾಂಗ್ ಪೊಸಿಷನ್ಸ್ ಇಂದ ಹೊರಗಡೆ ಬರಬೇಕು. ಇನ್ನು ಗ್ಲೋಬಲಿ ಏನಾದ್ರು ನೆಗೆಟಿವ್ ನ್ಯೂಸ್ ಅಲ್ಲಿ ನಿಫ್ಟಿ ಶಾರ್ಪ್ ಕರೆಕ್ಷನ್ ಬಂದು 23,270 ಕೆಳಗಡೆ ಟ್ರೇಡ್ ಆಗಕ್ಕೆ ಶುರು ಆದ್ರೆ ಅಲ್ಲಿ ಬೇಕಾದ್ರೆ ನಾವು ಕಡಿಮೆ ಕ್ವಾಂಟಿಟಿನಲ್ಲಿ ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡಬಹುದು. ಇಲ್ಲಿಂದ ಬರೋ ಡೌನ್ ನಿಫ್ಟಿನ ಕೆಳಗಡೆ 23,100 ವರೆಗೆ ತಗೊಂಡು ಬರೋ ಚಾನ್ಸಸ್ ಇರುತ್ತೆ. ಸೊ ಇದು ನಿಫ್ಟಿ ಆಯ್ತು. ಈಗ ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಇದನ್ನ ನಾನು ಈಗ ಒನ್ ಡೇ ಕ್ಯಾಂಡಲ್ ಅಲ್ಲಿ ತೋರಿಸ್ತೀನಿ. ಸೊ ಬ್ಯಾಂಕ್ ನಿಫ್ಟಿ ತನ್ನ ನೆಕ್ಸ್ಟ್ ರೆಸಿಸ್ಟೆನ್ಸ್ ಲೆವೆಲ್ ನ ಕೂಡ ಕ್ರಾಸ್ ಆಗಿ ಮೇಲೆ ಬಂದಿದೆ. ಈಗ 53,000 ಹತ್ರ ಇದೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ನಾವು ಬೈ ಅಂಡ್ ಡಿಪ್ಸ್ ಆಗಿ ಪ್ಲಾನ್ ಮಾಡಬಹುದು. ಇಲ್ಲಿ ಬರೋ ಯಾವುದೇ ಡಿಪ್ ಅಲ್ಲಿ 700 ಇಂದ 800 ವರೆಗೆ ಇಲ್ಲಿಂದ ನಾವು ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಕೆಳಗಡೆ ಬಂದು ರಿವರ್ಸ್ ಕಾಣ್ತಾ ಇದ್ರೆ ಅಥವಾ ಓಪನಿಂಗ್ ಅಲ್ಲೇ 200 ಮೇಲೆ ಹೋದ್ರೆ ಕೂಡ ನಾವು ಲಾಂಗ್ ಪೊಸಿಷನ್ಸ್ ಅಂತ ತಗೋಬಹುದು. ಮೊದಲನೇ ಟಾರ್ಗೆಟ್ 53,800 ಆಗಿರುತ್ತೆ. ಸೊ ಇದನ್ನ ಕ್ರಾಸ್ ಆದ್ರೆ 54,400 ಕಡೆ ತನ್ನ ಲೈಫ್ ಟೈಮ್ ಹೈ ಕಡೆ ಬ್ಯಾಂಕ್ ನಿಫ್ಟಿ ಹೋಗೋ ಚಾನ್ಸಸ್ ತುಂಬಾನೇ ಇದೆ. ಸೊ ಇದು ಬ್ಯಾಂಕ್ ನಿಫ್ಟಿ ಆಯ್ತು. ಇನ್ನು ನಾವು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿಗೆ ಬಂದ್ರೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಇವತ್ತಿನ ದಿನ ಯಾವುದೇ ಮೂವ್ಮೆಂಟಮ್ ಕೊಟ್ಟಿಲ್ಲ, ಆಲ್ಮೋಸ್ಟ್ ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ. ಸೊ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಇಲ್ಲಿ ಮೂವ್ಮೆಂಟಮ್ ಬಂದ್ರೆ ಕೂಡ ಇಮಿಡಿಯೇಟ್ ಆಗಿ ರೆಸಿಸ್ಟೆನ್ಸ್ ಗಳಿದಾವೆ. ಸೊ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನಾವು ಲಾಂಗ್ ಪೊಸಿಷನ್ ತಗೋಬೇಕು ಅಂತಂದ್ರೆ 11,600 ಮೇಲೆ ಟ್ರೈ ಮಾಡಬಹುದು. ಇಲ್ಲಿಂದ ಬರೋ ಮೂವ್ಮೆಂಟಮ್ 11,750 ಅಥವಾ 800 ವರೆಗೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಕೂಡ ನಾವು ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡಬಹುದು. ಇನ್ನು ಪುಟ್ ಪೊಸಿಷನ್ಸ್ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನಾವು ನೋಡ್ತಾ ಇಲ್ಲ. ಸೊ ಈ ರೀತಿ ನಾವು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಹಾಗೂ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನಿಫ್ಟಿ ವೀಕ್ಲಿ ಎಕ್ಸ್ಪೈರಿ ದಿನ ಗುರುವಾರ ಟ್ರೇಡ್ ಮಾಡೋಣ 17th ಏಪ್ರಿಲ್. ಇನ್ನೂ ಏನಾದ್ರೂ ಹೆಚ್ಚಿನ ಮಾಹಿತಿಗಳಿದ್ರೆ ಅದನ್ನು ನಾನು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಡ್ತೀನಿ. ಸೊ ಇಲ್ಲಿಂದ ನೀವು ಮಾಹಿತಿನ ಪಡಿಬಹುದು. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಕೊಟ್ಟಿರೋ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಹಾಗೂ ನಮ್ಮ ಚಾನಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಾನು ಮುಂದಿನ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.